ಎಲ್ಲರಿಗೂ ಸ್ವಾಗತ ನಮ್ಮ ಚಾನಲ್ಗೆ. ಇವತ್ತು ಉಳಿದ ಅನ್ನದಿಂದ ಈ ಥರ ಒಂದು ಸ್ನ್ಯಾಕ್ಸ್ನ ಮಾಡ್ಕೊಳ್ಳಿ. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಯಾವಾಗಲೂ ಅದನ್ನು ಫ್ರೈ ಮಾಡಿ ತಿನ್ನೋದು, ಈರುಳ್ಳಿ ಹಾಕಿ ಚಿತ್ರಾನ್ನ ಥರ ಮಾಡೋದು, ಮೊಸರನ್ನ ಮಾಡೋದು ಮಾಡಿ ಬೇಜಾರಾಗಿದೆ ಈ ಥರ ಮಾಡ್ಕೊಳ್ಳಿ. ತುಂಬ ಟೇಸ್ಟ್ ಬರುತ್ತೆ. ಒಮ್ಮೆ ಮಾಡಿದರೆ ನೀವು ಇದೇ ಮಾಡ್ತೀರಾ ಪದೇ ಪದೇ, ಅಷ್ಟು ಚೆನ್ನಾಗಿರುತ್ತೆ. ಮಕ್ಕಳಂತೂ ತುಂಬ ಇಷ್ಟಪಟ್ಟು ತಿಂತಾರೆ. ನೋಡಿ, ಬೆಳಗ್ಗೆ ಮಾಡಿದ ಅನ್ನನ ಸಾಯಂಕಾಲ ಮಾಡಬೇಕು, ಮತ್ತು ರಾತ್ರಿ ಮಾಡಿದ್ದು ಬೆಳಗ್ಗೆ ಕೂಡ ಮಾಡ್ಬೋದು. ತುಂಬ ಟೇಸ್ಟ್ ಬರುತ್ತೆ. ಒಮ್ಮೆ ಮಾಡಿ ನೋಡಿ. ಒಂದು 2 ಬಟ್ಲಷ್ಟು ಅನ್ನನ ಮಿಕ್ಸಿ ಜಾರಿಗೆ ಹಾಕಿದ್ದೇನೆ. 1 ಬಟ್ಲಷ್ಟು ಕಡಲೆ ಹಿಟ್ಟನ್ನ ಹಾಕಬೇಕು ಮತ್ತು ತಾಜಾ ಮೊಸರನ್ನ ಹಾಕಬೇಕು. ಫ್ರೆಶ್ ಆಗಿರೋದು, ಹುಳಿ ಇರಬಾರ್ದು ಮೊಸರು. 1 ಬಟ್ಲು ಮೊಸರಿಗೆ 1 ಬಟ್ಲು ನೀರಿನಲ್ಲಿ ಅದೇ ಬಟ್ಲಿಂದ ನೀರನ್ನ ಹಾಕಿ ಮಿಕ್ಸಿ ಜಾರಿಗೆ ಹಾಕ್ಕೊಳ್ಬೇಕು. ಇದು ದೋಸೆ ಹಿಟ್ಟಿನ ಹದಕ್ಕೆ ಥರ ರುಬ್ಬಬೇಕು. ತುಂಬ ಅಂದರೆ ಪೇಸ್ಟ್ ಥರ ಏನು ಸ್ವಲ್ಪ ತರಿಯಾಗಿ ಮಾಡಿದರೂ ನಡೆಯುತ್ತೆ. ಒಂದು ಬೌಲಿಗೆ ತಳ್ಕೊಂಡು ಅದಕ್ಕೆ ಹಸಿರು ಮೆಣಸಿನಕಾಯಿ ಮತ್ತು ಅಲ್ಲನ ಹಾಕಿ ಪೇಸ್ಟ್ ಥರ ಮಾಡಿ ಹಾಕಬೇಕು. ಮತ್ತು 1 ಸ್ಪೂನಷ್ಟು ಜೀರಿಗೆನ ಹಾಕಬೇಕು. ಮತ್ತು ಉಪ್ಪನ್ನ ಹಾಕ್ಕೋಬೇಕು. ಸ್ವಲ್ಪ ಇಂಗನ್ನ ಹಾಕಬೇಕು, ಒಂದು ಅರ್ಧ ಸ್ಪೂನ್ಗಿಂತ ಸ್ವಲ್ಪ ಕಡಿಮೆ ಇಂಗು. ಮತ್ತು 4 ಸ್ಪೂನಷ್ಟು ರವಾನ ಹಾಕಬೇಕು. ಚಿರೋಟಿ ರವಾನ ಇದ್ದರೆ ಹಾಕಿ, ಇಲ್ಲ ಉಪ್ಪಿಟ್ಟು ರವೆ ಹಾಕೋಬೋದು. ಅಂದರೆ ಒಂದು ದೊಡ್ಡ ಸ್ಪೂನ್, ಟೇಬಲ್ ಸ್ಪೂನ್ ಹಾಕಿದರೂ ನಡೆಯುತ್ತೆ. ಚಿಕ್ಕ ಸ್ಪೂನ್ ಇದ್ದರೆ 4 ಸ್ಪೂನ್ ಹಾಕ್ಕೊಳ್ಳಿ. ಸ್ವಲ್ಪ ನೀರನ್ನ ಹಾಕಿ ಎಲ್ಲ ಚೆನ್ನಾಗಿ ಕಲಿಸ್ಬೇಕು. ಈ ಥರ ನೋಡಿ, ಈ ಥರ ಕಲಸಿ ಇನ್ನೊಂದು ಸ್ವಲ್ಪ ನೀರನ್ನ ಹಾಕ್ತಾ ಇದ್ದೇನೆ. ಸ್ವಲ್ಪ ನೀರು ಹಾಕಿ ಮತ್ತೆ ಚೆನ್ನಾಗಿ ಕಲಸಿ. ನೋಡಿ, ಈ ಥರ ಆಗುತ್ತೆ. ನಮ್ಮ ಈ ವಿಡಿಯೋಗಳು ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಇನ್ನೊಬ್ಬರಿಗೂ. ಇದೇ ಥರ ವಿಡಿಯೋಗಳಿಗೆ ಸಬ್ಸ್ಕ್ರೈಬ್ ಮಾಡಿ. ಚಟ್ನಿ ಮಾಡ್ತಾ ಇರೋದು ತೋರಿಸ್ತಾ ಇದ್ದೇನೆ. ಕೊತ್ತಂಬರಿ ಮತ್ತು ಪುದೀನ ಸ್ವಲ್ಪ ಹಾಕಬೇಕು. ಕೊತ್ತಂಬರಿ ಜಾಸ್ತಿ ಹಾಕಿ, ಹಸಿರು ಮೆಣಸಿನಕಾಯಿ, ಹುರಿದ ಜೀರಿಗೆ ಪುಡಿ, ಉಪ್ಪು ರುಚಿಗೆ ತಕ್ಕಷ್ಟು, ಸ್ವಲ್ಪ ಸಕ್ಕರೆ ಹಾಕಿದರೂ ನಡೆಯುತ್ತೆ. ಸ್ವಲ್ಪ ನಿಂಬೆಹಣ್ಣಿನ ರಸನ ಹಾಕಿ, ಸ್ವಲ್ಪ ನೀರನ್ನ ಹಾಕಿ ಈ ಥರ ಪೇಸ್ಟ್ ಥರ ಮಾಡಿಕೊಂಡು ಬರಬೇಕು. ತುಂಬ ತೆಳುವಾಗಿ ಮಾಡಬೇಕು, ಅಂದರೆ ಅದನ್ನು ಡಿಪ್ ಮಾಡಿ ತಿನ್ನೋಕೆ ಬರುತ್ತೆ. ಈ ಕಡೆ ಪಾತ್ರೆಗೆ ನೀರನ್ನ ಹಾಕಿ ಇವನ್ನ ಹಬೆಯಲ್ಲಿ ಬೇಯಿಸಬೇಕು. ಒಂದು ಬಟರ್ ಪೇಪರ್ನ ಹಾಕಿ, ಇಲ್ಲ ಹಾಗೆ ಕೂಡ ಎಣ್ಣೆ ಹಚ್ಚಿ ಕೂಡ ಹಾಕ್ಬೋದು. ಇಡ್ಲಿ ಪಾತ್ರೆಯಲ್ಲಿ ಕೂಡ ಇಡ್ಲಿ ಹೇಗೆ ಬೇಯಿಸ್ತೀವೋ ಅದರಲ್ಲಿ ಕೂಡ ಮಾಡ್ಕೋಬೋದು. ಸ್ವಲ್ಪ ಎಣ್ಣೆನ ಹಚ್ಚಿ ಇಡ್ಲಿ ಪಾತ್ರೆಗಳಿಗೆ ಹಾಕಿ ಮಾಡ್ಬೋದು. ಹಬೆಯಲ್ಲಿ ಬೇಯಿಸೋದಲ್ಲ, ಹೇಗೆ ಮಾಡಿದರೂ ಬರುತ್ತೆ. ಈ ಥರ 2 ಪ್ಲೇಟ್ಗಳಿಗೆ ಮಾಡಿರೋ ಹಿಟ್ಟನ್ನ ಹಾಕಬೇಕು. ಒಂದು ಅರ್ಧ ಸ್ಪೂನಷ್ಟಕ್ಕಿಂತ ಕಡಿಮೆ ಸೋಡಾನ ಹಾಕಬೇಕು. ನಾವು ಯಾವಾಗ ಮಾಡಲಿಕ್ಕೆ ವಾಫಿಗೆ ಇಡಬೇಕಂತೀವೋ ಆವಾಗ ಸೋಡಾನ ಹಾಕಬೇಕು. ಒಂದು 12 ನಿಮಿಷ ಇಲ್ಲ 15 ನಿಮಿಷ ಮುಚ್ಚಿಟ್ಟು ನೋಡಿ, ಈ ಥರ ಆಗುತ್ತೆ. ಇವಾಗ ಸ್ಟೋವ್ನ ಬಂದ್ ಮಾಡಿ ನೀವು ಬೇಕಾದ ಆಕಾರಕ್ಕೆ ಕಟ್ ಮಾಡ್ಕೊಳ್ಬೋದು. ಚೌಕಾಕಾರ ಮಾಡ್ಕೊಳ್ಳಿ, ಇಲ್ಲ ಡೈಮಂಡ್ ಶೇಪ್ ಆದರೂ ಮಾಡ್ಕೊಳ್ಬೋದು. ನೀವು ಚಿಕ್ಕದು ದೊಡ್ಡದು ಎಷ್ಟು ಬೇಕೋ ಅಷ್ಟು ಸೈಜ್ನ ಕಟ್ ಮಾಡ್ಕೊಳ್ಬೇಕು. ತುಂಬ ಚೆನ್ನಾಗಿ ಬಂದಿವೆ ನೋಡಿ. ಸ್ಮೆಲ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ. ಅಷ್ಟು ಚೆನ್ನಾಗಿ ಬಂದಿವೆ ನೋಡಿ. ತುಂಬ ಸಾಫ್ಟಾಗಿ ಸ್ಪಂಜಿ ಬಂದಿವೆ. ನೀವು ಮಾಡಿ ನೋಡಿ, ತುಂಬ ಚೆನ್ನಾಗಾಗುತ್ತವೆ. ಇನ್ನೂ ಸೋಡಾ ಕೂಡ ಮಾಡ್ಬೋದು. ಅಡುಗೆ ಸೋಡಾ ಕೂಡ ಹಾಕ್ಕೋಬೋದು. ನೋಡಿ, ಇನ್ನೊಂದು ಪ್ಲೇಟ್ನಲ್ಲಿ ಹಾಕಿರೋದು ಕೂಡ ಈ ಥರ ಬರುತ್ತೆ. ನೀವು ಚಿಕ್ಕ ಚಿಕ್ಕ ಇಡ್ಲಿ ಥರ ಕೂಡ ಮಾಡ್ಕೊಳ್ಬೋದು. ಈ ಥರ ಕಟ್ ಮಾಡಿ ಮಕ್ಕಳಿಗೆ ಹೊಸ ಥರ ಸ್ನ್ಯಾಕ್ಸ್ ಟೇಸ್ಟ್ ಬರುತ್ತೆ. ಹೊಸ ಥರ ಅನಿಸುತ್ತೆ. ಇವು ಒಮ್ಮೆ ಮಾಡಿ ನೋಡಿ. ನೀವು ಮಕ್ಕಳಿಗೆ ಬಾಕ್ಸಿಗೆ ಕೂಡ ಹಾಕ್ಕೊಡ್ಬೋದು. ಫ್ರೆಶ್ಶಾಗಿ ಅನ್ನದ ಕೂಡ ಮಾಡಿ ಮಕ್ಕಳಿಗೆ ಕೊಡ್ಬೋದು. ಇವನ್ನ ಒಗ್ಗರಣೆನ ಮಾಡಬೇಕು. ಇವಕ್ಕೆ ಸ್ವಲ್ಪ ಎಣ್ಣೆನ ಹಾಕಿ, ಸಾಸಿವೆ ಹಾಕಿ ಮತ್ತು ಬಿಳಿ ಎಳ್ಳನ್ನ ಹಾಕ್ತಾಯಿದ್ದೇನೆ. ಹಸಿರು ಮೆಣಸಿನಕಾಯಿನ ಹಾಕಿ ಇವು ಮಾಡಿರುವಂಥದ್ದು ಹಾಕಬೇಕು. ಇದರಲ್ಲೂ ಕೂಡ ಸ್ವಲ್ಪ ಹಿಂಗೆ ಹಾಕಿದ್ರೂ ಚೆನ್ನಾಗಿ ಎಣ್ಣೆಯಲ್ಲಿ ಫ್ಲೇವರ್ ಚೆನ್ನಾಗಿ ಬರುತ್ತೆ. ಇವಾಗ ಎಲ್ಲ ಕಡೆ ಚೆನ್ನಾಗಿ ಕಲಿಸ್ಬೇಕು. ಪ್ರತಿಯೊಂದು ಅದಕ್ಕೆ ಕೂಡ ಹತ್ತಬೇಕು. ನೋಡಿ, ಒಂದು 5-10 ನಿಮಿಷದಲ್ಲಿ ರೆಡಿಯಾಗುತ್ತೆ.
ಸಾಂಬಾರು ಮಸಾಲ ಪೌಡ್ರ್ ಇದ್ದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಯಾವುದಾದ್ರೂ ಭಾಜಿ ಮಸಾಲ ಪೌಡ್ರ್ ಇದ್ದರೆ ಹಾಕ್ಕೊಳ್ಳಿ. ಯಾವುದು ಇಲ್ಲ ಅಂದರೆ ಗರಂ ಮಸಾಲ ಹಾಕ್ಕೊಂಡ್ರೂ ನಡೆಯುತ್ತೆ. ಮೇಲ್ಗಡೆ ಕೊತ್ತಂಬರಿನ ಕಟ್ ಮಾಡಿರೋದು ಹಾಕ್ತಾಯಿದ್ದೇನೆ ಸಣ್ಣಗೆ. ನೀವು ನಿಂಬೆಹಣ್ಣಿನ ರಸನ ಹಾಕಿ ಹಾಗೆ ಕೂಡ ತಿನ್ಬೋದು, ಮತ್ತು ಚಟ್ನಿ ಕೂಡ ತಿನ್ಬೋದು. ಇವು ಕೊಬ್ಬರಿ ಚಟ್ನಿ ಕೂಡ ತಿನ್ಬೋದು. ಈ ಥರ ಆಗುತ್ತವೆ ನೋಡಿ. ಕೊಬ್ಬರಿ ಚಟ್ನಿ ಕೂಡ ಚೆನ್ನಾಗಿ ಹತ್ತುತ್ತೆ. ಕೊತ್ತಂಬರಿ ಪುದೀನ ಕಾಂಬಿನೇಷನ್ ಚಟ್ನಿ ಮಾಡಿದ್ದೆವು, ಅದು ಕೂಡ ತುಂಬ ಚೆನ್ನಾಗಿ ಬರುತ್ತೆ. ಏನೂ ಇಲ್ಲಾಂದರೆ ಕೊನೆಗೆ ಟೊಮೆಟೊ ಸಾಸ್ ಜೊತೆ ಕೂಡ ತಿನ್ಬೋದು. ನೋಡಿ ಎಷ್ಟು ಸ್ಪಂಜಿಯಾಗಿವೆ. ಅದೇ ಥರ ಇನ್ನೊಂದು ರೆಸಿಪಿನ ಹೇಳ್ತಾ ಇದ್ದೇನೆ. ಬೆಲ್ಲನ ಒಂದು ಬಾಟ್ಲಷ್ಟು ಬೆಲ್ಲಕ್ಕೆ ಸ್ವಲ್ಪ ನೀರನ್ನ ಹಾಕಿ ಕರಗಿಸ್ಕೊಳ್ಬೇಕು. ಅದು ಕರಗಿದ ನಂತರ ಗೋಧಿ ಹಿಟ್ಟನ್ನು ಕಲಸಬೇಕಾಗುತ್ತೆ. ಬೆಲ್ಲನ ಸ್ವಲ್ಪ ಸಣ್ಣಗೆ ತುರಿದು ಸ್ವಲ್ಪ ನೀರು ಹಾಕಿದ್ದೆ, ಆ ಥರ ಪೇಸ್ಟ್ ಥರ ಆಗಿತ್ತು. ಇವಾಗ ಗೋಧಿ ಹಿಟ್ಟನ್ನು ಜರಡಿ ಹಿಡ್ಕೊಂಡು ಇದಕ್ಕೆ 1-2 ಸ್ಪೂನಷ್ಟು ತುಪ್ಪನ ಹಾಕ್ಕೋಬೇಕು. ತುಪ್ಪನ ಹಾಕಿದ ನಂತರ ಈ ಬೆಲ್ಲದ ನೀರೇನು ಮಾಡಿರ್ತೇವಲ್ಲ ಅದನ್ನು ಹಾಕಬೇಕು. ಹಾಕಿ ಚೆನ್ನಾಗಿ ಕಲಿಸ್ಕೊಳ್ಬೇಕು. ಇದಕ್ಕೆ ಬೇಕಾದರೆ ಸೋಪು, ಬಿಳಿ ಎಳ್ಳು ಹಾಕ್ಕೋಬೇಕು. ಅದು ಒಂಥರ ಡಿಫ್ರೆಂಟ್ ಟೇಸ್ಟ್ ಬರುತ್ತೆ. ನಮಗೆ ಸೋಪುದು ಬೇಡ ಅಂತಂದಾಗ ನೀವು ಏಲಕ್ಕಿ ಪುಡಿನ ಹಾಕ್ಕೊಳ್ಬೋದು. ಏಲಕ್ಕಿ ಪುಡಿ, ಜಾಯಿಕಾಯಿ ಪುಡಿ ಅದನ್ನು ಹಾಕ್ಬೋದು. ನಾನು ಸ್ವಲ್ಪ ಸೋಪನ್ನ ಹಾಕ್ತಾಯಿದ್ದೇನೆ ಕ್ರಷ್ ಮಾಡಿ. ಬಿಳಿ ಎಳ್ಳು ಹಾಕ್ತಾಯಿದ್ದೇನೆ. ಇವೆರಡು ನಿಮಗೆ ಸೇರಲ್ಲ ಅಂದರೆ ನೀವು ಏಲಕ್ಕಿ ಪುಡಿನ ಹಾಕ್ಬೋದು. ಬೇಕಾದರೆ ಕೊಬ್ಬರಿ ಕೂಡ ಸಣ್ಣಗೆ ತುರಿದು ಮಿಕ್ಸಿ ಜಾರ್ಗೆ ಹಾಕಿ ಹಾಕ್ಕೋಬೋದು. ಅದು ಕೂಡ ಟೇಸ್ಟ್ ಬರುತ್ತೆ ಕೊಬ್ಬರಿ ಹಾಕೋದ್ರಿಂದ, ಒಣ ಕೊಬ್ಬರಿನ. ನೋಡಿ ಈ ಥರ ಚಪಾತಿ ಹಿಟ್ಟಿನ ಹದಕ್ಕೆ ಕಲಿಸ್ಕೊಳ್ಬೇಕು. ಸ್ವಲ್ಪ ತುಪ್ಪನ ಹಚ್ಚಿ ಸೈಡಿಗೆ ಇಡಬೇಕು. ತುಪ್ಪ ಅಷ್ಟು ಇಲ್ಲ ಅಂದರೆ ನೀವು ಯೂಸ್ ಮಾಡಲ್ಲ ಅಂದರೆ ಎಣ್ಣೆ ಕೂಡ ಹಚ್ಚಿ ಇಡಬೇಕು ಸ್ವಲ್ಪ. ಮತ್ತು ಈ ಥರ ಹುಳಿ ಥರ ಮಾಡ್ಕೊಳ್ಳಿ. ನೀವು ಇವನ್ನ ಚಪಾತಿ ಕೂಡ ಲಟ್ಟಿಸ್ಕೊಂಡು ಮಾಡ್ಬೋದು. ಇವು ಬೆಲ್ಲದ ಪರೋಟ ಕೂಡ ಅಂತ ಹೇಳ್ತಾರೆ ಕೆಲವೊಂದು ಕಡೆ. ಇದನ್ನು ನೀವು ಪೂರಿ ಥರ ಮಾಡಿ ಎಣ್ಣೆಯಲ್ಲಿ ಕೂಡ ಕರೆದ್ರೂ ಟೇಸ್ಟ್ ಬರುತ್ತೆ. ಬೆಲ್ಲದ ಪೂರಿ ಅಂತ ಹೇಳ್ತಾರೆ. ಈ ಥರ ಮಾಡಿಕೊಂಡ್ರೆ ಬೆಲ್ಲದ ಪರೋಟ ಥರ. ನೀವು ಈ ಥರ ಸೇಪ್ ಸರಿಯಾಗಿ ಸುತ್ತ ಚೆನ್ನಾಗಿ ಬರಬೇಕಂದ್ರೆ ಒಂದು ಬೌಲಿಂದ ಗೋಲಾಕಾರವಾಗಿ ಕಟ್ ಮಾಡಿಕೊಂಡು ಹಾಕ್ಕೋಬೋದು. ನಾನು ಹಾಗೆ ಹಾಕ್ತಾಯಿದ್ದೇನೆ. ಹಂಚಿನ ಮೇಲೆ ಹಾಕಿ ಹಂಚು ಕಾಯಿಸಿಟ್ಟು ನಂತರ ತುಪ್ಪನ ಹಾಕಬೇಕು. ಎರಡು ಕಡೆ ಚೆನ್ನಾಗಿ ಬೇಯಿಸಿ ಮೇಲ್ಗಡೆ ತುಪ್ಪ ಹಾಕಿ. ತುಂಬ ಚೆನ್ನಾಗಿ ಸ್ಮೆಲ್ ಬರ್ತದೆ ಗೋಧಿ ಹಿಟ್ಟಿಂದು. ಆರೋಗ್ಯಕ್ಕೆ ಕೂಡ ತುಂಬ ಒಳ್ಳೆಯದು ಬೆಲ್ಲ ಗೋಧಿ ಹಿಟ್ಟಿನ ಕಾಂಬಿನೇಷನ್. ತುಪ್ಪದೊಂದಿಗೆ ತುಂಬ ಚೆನ್ನಾಗಿ ಹತ್ತುತ್ತೆ ಟೇಸ್ಟ್. ಎರಡೂ ಕಡೆ ಚೆನ್ನಾಗಿ ಬೇಯಿಸ್ಕೊಂಡು ಇದು ಹಾಗೆ ಕೂಡ ತಿನ್ಬೋದು. ಇನ್ನೊಂದು ಹಾಕಿ ತೋರಿಸ್ತಾ ಇದ್ದೇನೆ. ಈ ಥರ ಮಾಡಿಟ್ಕೊಂಡು ನೀವು ಮಾವಿನ ಹಣ್ಣಿನ ರಸದ ಸೀಕರಣೆ ಅಂತೀರ ಅದ್ರ ಜೊತೆ ತಿನ್ಬೋದು. ಬಾಳೆಹಣ್ಣಿನ ಸೀಕರಣೆ ಮಾಡಿಕೊಂಡು ಅದ್ರ ಜೊತೆ ಕೂಡ ತಿನ್ಬೋದು. ಹಾಗೆ ತುಪ್ಪದೊಂದಿಗೆ ಕೂಡ ತಿನ್ಬೋದು. ನೋಡಿ ತುಂಬ ಅಂದರೆ ತುಂಬ ಸ್ಮೆಲ್ ಚೆನ್ನಾಗಿ ಬರುತ್ತೆ. ಬಟ್ಟಲು ಗೋಧಿ ಹಿಟ್ಟಿಗೆ 1 ಬಟ್ಲಷ್ಟು ಬೆಲ್ಲದ ನೀರು ಮಾಡಿ ಹಾಕಬೇಕು. ಗೋಧಿ ಹಿಟ್ಟು ಬೆಲ್ಲದ ಕಾಂಬಿನೇಷನ್ನ ಬೆಲ್ಲದ ಪರೋಟ ಅಥವಾ ಪೂರಿ ಬೇಕಾದರೆ ಪೂರಿ ಥರ ಆದರೂ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿದವರಿಗೆಲ್ಲ ಧನ್ಯವಾದಗಳು.